ಬಿಸಿ ರೊಟ್ಟಿ, ಪರಾಟ ರೊಟ್ಟಿ ತಯಾರಾಗಿದೆ. ಬೂದುಕುಂಬಳಕಾಯಿಯ ಈ ಅಡಿಗೆಗಳು ತುಂಬ ರುಚಿಕರವಾಗಿ ತನುಮನದ ಆರೋಗ್ಯವನ್ನು ತಂಪಾಗಿರಿಸುತ್ತದೆ. ನಮಸ್ತೆ, ಶಾರದಿ ಪಾಕಗೃಹಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಕನ್ನಡದಲ್ಲಿ ಪಥ್ಯ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಏನೋ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಳ್ತಾರೆ. ಅದೇ ನಾನು ಡಯಟ್ ಮಾಡ್ತಾ ಇದ್ದೇನೆ ಅಂದರೆ ನಾನು ನನ್ನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇನೆ ಅಂತ ಅರ್ಥ. ಕುಂಬಳಕಾಯಿ ಪಥ್ಯಕ್ಕೂ ಶ್ರೇಷ್ಠ, ಡಯಟಿಗೂ ಶ್ರೇಷ್ಠ. ಈ ವಿಡಿಯೋದಲ್ಲಿ ನಾವು ವಿಶೇಷ ರೀತಿಯಲ್ಲಿ ತಯಾರಿಸಿದಂಥ 2 ಹಸಿ ಅಡಿಗೆಗಳು ಮತ್ತು ಒಂದು ಬೇಯಿಸಿದ ಅಡಿಗೆ ತುಂಬ ರುಚಿಕರವಾಗಿ ಹೇಗೆ ಮಾಡೋದು ಅಂತ ನೋಡುವ. ತುಂಬ ಸರಳ, ಅಡಿಗೆ ಸಾಮಗ್ರಿಗಳು ತುಂಬ ಕಡಿಮೆ ಸಾಕು. ಈ 2 ಪಾತ್ರೆಗಳಲ್ಲಿ ಮಿಶ್ರಣ ಮಾಡೋದಷ್ಟೇ. ಇನ್ನು ಬಲಗಡೆ ಪಾತ್ರೆಯಲ್ಲಿ 3 ಸೌಟು ಮೊಸರು ಹಾಕಿದ್ದೇನೆ. ಈ ಪಾತ್ರೆಯಲ್ಲಿ ನಾವು ಬೂದುಕುಂಬಳಕಾಯಿ ಮೊಸರು ಗೊಜ್ಜು ಮಾಡುವ. ಎಡಗಡೆ ಪಾತ್ರೆಯಲ್ಲಿ ನಾವು ಕಡಲೆಬೇಳೆ ಮತ್ತು ಹೆಸರುಬೇಳೆ ಸುಮಾರು ಒಂದು 3 ಗಂಟೆ ನೆನೆ ಹಾಕಿ ಸೇರಿಸ್ತಾ ಇದ್ದೇವೆ. ಇದು ಬೂದುಕುಂಬಳಕಾಯಿ ಕೋಸಂಬರಿಗೆ. ತೆಂಗಿನಕಾಯಿ ತುರಿ ಕೋಸಂಬರಿಗೆ ಹಾಕುವ. ಅವರವರ ರುಚಿಗೆ ಬೇಕಾದಷ್ಟು ಹಸಿಮೆಣಸು ಕೋಸಂಬರಿ ಮತ್ತು ಗೊಜ್ಜಿಗೆ. ಈಗ ಬೂದುಕುಂಬಳಕಾಯಿ ಹೋಳುಗಳು 1 ಕಪ್ಪು ಕೋಸಂಬರಿಗೆ, ಪುನಃ ಅರ್ಧ ಕಪ್ಪು ಕೋಸಂಬರಿಗೆ, ಅರ್ಧ ಕಪ್ಪು ಮೊಸರು ಗೊಜ್ಜಿಗೆ. ಈಗ ಈರುಳ್ಳಿ ಸೇರಿಸುವ ಮೊಸರು ಗೊಜ್ಜಿಗೆ ಮಾತ್ರ. ಶುಂಠಿ ಸ್ವಲ್ಪ ಗೊಜ್ಜಿಗೆ, ಸ್ವಲ್ಪ ಕೋಸಂಬರಿಗೆ. ರುಚಿಗೆ ಬೇಕಾದಷ್ಟು ಉಪ್ಪು. ಮೊಸರು ಗೊಜ್ಜಿಗೆ ಹದ ಹಾಕಿ 1 ಸ್ಪೂನ್, ಕೋಸಂಬರಿಗೆ 2 ಸ್ಪೂನು. ಒಮ್ಮೆ ಮಿಶ್ರಣ ಮಾಡುವ. ತೆಂಗಿನೆಣ್ಣೆಯಲ್ಲಿ ಒಗ್ಗರಣೆ, ಉದ್ದಿನಬೇಳೆ, ಸಾಸಿವೆ, ಒಣಮೆಣಸು. ಹಿಟ್ಟಿಂಗ್ ಹಾಕುವಾಗ ಸ್ವಲ್ಪ ಎಳೆ ಮಾಡಿ ಹಿಟ್ಟಿಂಗನ್ನು ಒಗ್ಗರಣೆಗೆ ಹಾಕೋದು. ಕೊನೆಯಲ್ಲಿ ಕರಿಬೇವು. ಸ್ವಲ್ಪ ಒಗ್ಗರಣೆ ಮೇಲಿಂದ ಮೊಸರು ಗೊಜ್ಜಿಗೆ, ಉದ್ದಿನಬೇಳೆ ಒಗ್ಗರಣೆ ಕೋಸಂಬರಿಗೆ. ಕೊತ್ತಂಬರಿ ಸೊಪ್ಪು ಈಗ ನಾವು ಹಾಕ್ತಾ ಇದ್ದೇವೆ. ಒಗ್ಗರಣೆ ಕೂಡ ಆಯಿತು. ಇನ್ನೂ ಯಾಕೆ ನಿಂಬೆಹಣ್ಣು ಹಾಕಿಲ್ಲ, ಅಡಿಗೆಯನ್ನು ಮುಗಿಸಿಲ್ಲ. ಇನ್ನು ಈಗ ಮುಂದೆ ನಾವು ನೋಡುವ. 1 ಕಪ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸುವ. ಇದೊಂದು ಸ್ಪೆಷಲ್ ರೊಟ್ಟಿ. ಒಂದು ಮಿಕ್ಸಿ ಜಾರಿಗೆ ನಾವೀಗ ಮಾಡಿಟ್ಟಂತಹ ಕೋಸಂಬರಿ ಮತ್ತು ಮೊಸರು ಗೊಜ್ಜು ಸ್ವಲ್ಪ ಸೇರಿಸುವ. ನುಣ್ಣಗೆ ಆಗದಂತೆ ರುಬ್ಬಿ ತರುವ. ಈಗ ನಾವು ನಿಂಬೆಹಣ್ಣಿನ ರಸ ಸೇರಿಸ್ತಾ ಇದ್ದೇವೆ ಕೋಸಂಬರಿಗೆ. ಇದು ನಾವು ಮಾಡಿದಂಥ ಹಸಿ ಬೂದುಕುಂಬಳಕಾಯಿ ಅಡಿಗೆಗಳು. ತುಂಬ ರುಚಿಕರವಾಗಿದೆ. ಇನ್ನು ರುಬ್ಬಿರುವುದನ್ನು ಗೋಧಿ ಹಿಟ್ಟಿಗೆ ಸೇರಿಸುವ. ಸ್ವಲ್ಪ ಕರಿಬೇವು. ಕೋಸಂಬರಿ ಮೊಸರು ಗೊಜ್ಜಿನಲ್ಲಿ ಇದ್ದ ಉಪ್ಪು ಹಿಟ್ಟಿಗೆ ಸಾಕಾಯಿತು. ಬೇಕಾಗಿದ್ದಲ್ಲಿ ಸೇರಿಸ್ಕೊಳ್ಬೋದು. ನೀರೊಂದು ಸ್ವಲ್ಪ ಹಾಕಿದ್ದೇನೆ. ರೊಟ್ಟಿ ಹಿಟ್ಟಿನ ಹದಕ್ಕೆ ಬೇಕಾದಷ್ಟು ನೀರು ಸೇರಿಸ್ಕೊಳ್ಳೋದು. ಇನ್ನು ಕಾವಲಿಗೆ ಬಿಸಿಯಾಗಿದೆ. ರೊಟ್ಟಿ ಹಿಟ್ಟು ಕೂಡ ತಯಾರಾಗಿದೆ. ಮಿಶ್ರಣ ಮಾಡ್ತಾ ರೊಟ್ಟಿ ಹುಯ್ಯುವ. ಮುಚ್ಚಿ ಬೇಯಿಸೋದು. ಆಮೇಲೆ ತುಪ್ಪ ಹಾಕಿ ಇನ್ನೊಂದು ಬದಿ ಕೂಡ ಬೇಯಿಸೋದು. ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಎಲ್ಲ ಸಮಯಕ್ಕೂ ಹೇಳಿದ ಅಡಿಗೆ. ಸುಲಭವಾಗಿದೆ. ಕೋಸಂಬರಿ ಮೊಸರು ಗೊಜ್ಜು ಮಿಶ್ರಿತ ಬಿಸಿ ಬಿಸಿ ರೊಟ್ಟಿ, ಪರಾಟ ರೊಟ್ಟಿ ತಯಾರಾಗಿದೆ. ಬೂದುಕುಂಬಳಕಾಯಿಯ ಈ ಅಡಿಗೆಗಳು ತುಂಬ ರುಚಿಕರವಾಗಿ ತನುಮನದ ಆರೋಗ್ಯವನ್ನು ತಂಪಾಗಿರಿಸುತ್ತದೆ.